ಜೈ ಶ್ರೀ ಗಣೇಶ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಆನಿಯನಿಂದ ಒಂದು ಮಂಚೂರಿನ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಗೋಬಿ ಮಂಚೂರಿ ಅಥವಾ ಮಶ್ರೂಮ್ ಮಂಚೂರಿನ ನಾವು ಮಾಡ್ತಿರ್ತೀವಿ. ಆನಿಯನಿಂದ ಒಂದು ಸ್ಪೆಷಲ್ಲಾಗಿ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಮಂಚೂರಿ ಮಾಡೋದು ಹೇಗೆ ಅಂತ ಇವಾಗ ನೋಡೋಣ. ಇದನ್ನು ನೀವು ಮನೆಯಲ್ಲಿ ಅತಿ ಸುಲಭವಾಗಿ ಮತ್ತು ಬೇಗನೂ ಕೂಡ ಇದನ್ನು ನೀವು ದಿಢೀರಂತನೂ ಕೂಡ ಮಾಡ್ಕೊಳ್ಬೋದು. ಮೊದಲಿಗೆ ನಾನು ಒಂದು 4 ಮೀಡಿಯಮ್ ಸೈಜ್ ಆನಿಯನ್ನ ನಾನು ಸಣ್ಣಕ್ಕೆ ಈ ರೀತಿ ಉದ್ದುದ್ದಕ್ಕೆ ಮತ್ತು ಸಣ್ಣ ಲೇಯರ್ ಬರೋ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಮತ್ತು ಸಣ್ಣಕ್ಕೇ ಕಟ್ ಮಾಡ್ಕೊಂಡಿರಬೇಕು ನಾವು. ಈಗ ನಾವು ಇದಕ್ಕೆ 1 ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ಳೋಣ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀವು ಅಚ್ಚಕಾರದ ಪುಡಿನ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಸಾಲ್ಟು ಇದೆರಡನ್ನೂ ಹಾಕ್ಕೊಂಡು ನಾವು ಚೆನ್ನಾಗಿ ಅದು ಉಪ್ಪು ಮತ್ತು ಖಾರ ಈರುಳ್ಳಿ ಮೂರನ್ನೂ ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಯಾಕಂದರೆ ಈರುಳ್ಳಿನಲ್ಲಿ ನೀರಿನಂಶ ಇರುತ್ತಲ್ವ, ಹಾಗಾಗಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದನ್ನು ಪ್ಲೇಟಲ್ಲಿ ನಾವು ಮುಚ್ಚಿ ಇಟ್ಬಿಡಬೇಕಾಗತ್ತೆ. ಯಾಕಂದರೆ ನೀರೆಲ್ಲ ಬಿಟ್ಕೊಳ್ಬೇಕದು. ಹಾಗಾಗಿ ನಾವು ಚೆನ್ನಾಗಿ ಫಸ್ಟು ಅದನ್ನು ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ನಾವು ಒಂದು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡೋಣ. ಈಗ ಒಂದು 5 ಮಿನಿಟ್ಸ್ ಆದಮೇಲೆ ಇದನ್ನು ತೆಗೆದುಬಿಟ್ಟು ನಾವು ಪ್ಲೇಟನ್ನು ತೆಗೆದುಬಿಟ್ಟು ನೋಡಿ, ಈಗ ಇದು ಪ್ಲೇಟ್ ತೆಗೆದ್ಮೇಲೆ ನೋಡಿ ಈರುಳ್ಳಿ ನೀರೆಲ್ಲ ಬಿಟ್ಕೊಂಡಿರುತ್ತೆ. ಇಷ್ಟು ಒಂದು 5 ಮಿನಿಟ್ಸ್ ಇದನ್ನು ಹೀಗೆ ಬಿಟ್ಟಿರಬೇಕು. ಈಗ ನೆಕ್ಸ್ಟ್ ನಾವು ಇದಕ್ಕೆ ಕಾರ್ನ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀವಿ. ಬೈ ಚಾನ್ಸ್ ಕಾರ್ನ್ ಪೌಡ್ರು ಇಲ್ಲ ಅಂದರೆ ನಾವು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಕಾರ್ನ್ ಪೌಡ್ರು ಬದಲಾಗಿ 2 ಸ್ಪೂನಷ್ಟು ನಾವು ಕಾರ್ನ್ ಪೌಡ್ರು ಹಾಕ್ಕೊಂಡ್ಮೇಲೆ ಒಂದು 3 ಸ್ಪೂನಷ್ಟು ಇದಕ್ಕೆ ನಾವು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಈಗ ಇದನ್ನು ನಾವು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಆಲ್ರೆಡಿ ಸಾಲ್ಟ್ ಹಾಕಿರೋದ್ರಿಂದ ಇದಕ್ಕೆ ಮತ್ತೆ ನಾವು ಸಾಲ್ಟ್ ಹಾಕೋ ಅವಶ್ಯಕತೆ ಇರಲ್ಲ. ಈರುಳ್ಳಿ ನೀರನ್ನೇ ನಾವು ಇದನ್ನು ಕಲಿಸ್ಕೊಳ್ತೀವಿ. ಇದು ಕಲಿಸ್ಬೇಕಾದ್ರೆ ನಮಗೇನಾದ್ರು ಇಲ್ಲ ಇದು ಸ್ವಲ್ಪ ಗಟ್ಟಿಯಾಗಿದೆ ನೀರು ಹಾಕ್ಕೊಳ್ಬೇಕು ಅಂತೇನಾದ್ರು ಅನಿಸಿದ್ರೆ ನೋಡಿಕೊಂಡು 1-2 ಡ್ರಾಪ್ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಮತ್ತೆ ನೀಟಾಗಿ ಕಲಿಸ್ಕೊಳ್ಬೋದು. ನನಗಿಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತು, ನಾನು 1-2 ಡ್ರಾಪ್ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಕಲಿಸ್ಕೊಂಡು ರೆಡಿಯಾಗಿದೆ ನೋಡಿ. ಇದು ಈ ರೀತಿ ನಮಗೆ ಉಂಡೆ ಕಟ್ಟೋಷ್ಟು ಅದಕ್ಕೆ ಬಂದಿರಬೇಕು. ಈಗ ನಾವು ಒಂದು ಬಾಣಲಿಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಈ ಉಂಡೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಒಂದೊಂದೇ ಎಣ್ಣೆಲಿ ಕರ್ಕೊಳ್ಳೋಣ. ಇದು ಉಂಡೆನ ನೀವು ಸ್ವಲ್ಪ ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಿ ಕಟ್ಟೋದೇನು ಬೇಡ, ಅದಕ್ಕಂದರೆ ಅದು ಒಳಗಡೆ ಬೇಯೋದಿಲ್ಲ. ಇನ್ನು ಬೇಕಾದ್ರೆ ನೀವು ಸ್ವಲ್ಪ ಸಣ್ಣಕ್ಕೂ ಬೇಕಾದ್ರೆ ಉಂಡೆ ಕಟ್ಕೊಳ್ಬೋದು, ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು ಅಂತಂದರೆ. ಈಗ ಎಣ್ಣೆಯಲ್ಲಿ ಇದನ್ನು ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೀವು ಇದನ್ನು ಕಲಸೋವಂಥ ಟೈಮಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಏನಾದ್ರು ಮೈದಾ ಹಿಟ್ಟು ಅಥವಾ ಕಾರ್ನ್ ಪೌಡ್ರು ಹಾಕಬೇಕು ಅಂತ ಅನಿಸಿದ್ರೆ ನೀವು ನೋಡಿಕೊಂಡು ಅದು ಉಂಡೆ ಕಟ್ಟೋ ಅದಕ್ಕೆ ಬರೋ ಹಾಗೆ ನೋಡಿಕೊಂಡು ಬೇಕಾದ್ರೆ ನೀವು ಹಾಕ್ಕೊಳ್ಬೋದು. ಇಷ್ಟೇ ಮೆಷರ್ಮೆಂಟ್ ಅಂತ ಏನಿಲ್ಲ ಇದಕ್ಕೆ. ಈಗ ಇದನ್ನು ನಾವು ಚೆನ್ನಾಗಿ ಡೀಪ್ ಫ್ರೈ ಮಾಡ್ತಾ ಇದ್ದೀವಿ. ಇದು ಆಗಿದೆ ನೋಡಿ, ಎಲ್ಲ ಕಡೆ ನೀಟಾಗಿ ಬ್ರೌನ್ ಕಲರ್ ಬಂದಿದೆ, ಬೆಂದಿದೆ ಇದು. ಇದನ್ನು ನಾವು ಈಗ ಸಪ್ರೇಟಾಗಿ ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಇದಿಷ್ಟು ಆದಮೇಲೆ ನಾವು ಇನ್ನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಣ್ಣಗೆ ಹಚ್ಚಿರೋವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ. ಇದಕ್ಕೀಗ ನಾವು ಟೊಮೊಟೊ ಸಾಸನ್ನು ಮತ್ತು ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ಮೂರನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀವಿ. ನಿಮಗೆ ಸ್ವಲ್ಪ ಮಸಾಲೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಡಿಮೆ ಉರಿನೇ ಇಟ್ಕೊಂಡಿರಬೇಕು ಇದಕ್ಕೆ. ಇದಿಷ್ಟ ಆದಮೇಲೆ 1 ಸ್ಪೂನಷ್ಟು ಕಾರ್ನ್ ಪೌಡ್ರನ್ನ ನಾವು ನೀರಲ್ಲಿ ಹಾಕಿ ಕಲಿಸ್ಕೊಂಡಿರಬೇಕು. ಅದನ್ನು ಕೂಡ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾವು ಮೊದಲೇ ಕರೆದಿಟ್ಕೊಂಡಿರೋವಂಥ ಈರುಳ್ಳಿ ಬಾಲ್ಸ್ಗಳನ್ನ ಇದಕ್ಕೆ ಹಾಕ್ಕೊಂಡು ನಾವು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕಡೆ ಮಸಾಲೆ ನೀಟಾಗಿ ಒಳಗಡೆ ಎಲ್ಲ ಮಸಾಲೆ ಅದು ಆಗೋ ಹಾಗೆ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ನೀವು ಮಸಾಲೆ ಹಾಕೋವಂಥ ಮಸಾಲೆನ ಜಾಸ್ತಿ ಹಾಕ್ಕೊಳ್ಬೋದು ಅಷ್ಟೇ. ಈಗ ಇದಕ್ಕೆ ಮೇಲೆ ನಾನು ಡೆಕೋರೇಷನ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನಮಗೆ
ಆನಿಯನ್ ಮಂಚೂರಿ ರೆಡಿಯಾಗಿದೆ ನೋಡಿ. ಇದನ್ನು ನೀವು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ. ಒಂದು ಸ್ವಲ್ಪ ಸಾಸ್ಗಳಿತ್ತು ಅಂತಂದರೆ ಬೇಗ ಕೂಡ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇದನ್ನು ಮಕ್ಕಳಿಗೆ ಹೊರಗಡೆಯಿಂದ, ಅದರಲ್ಲೂ ಮಳೆಗಾಲದಲ್ಲಿ ಹೊರಗಡೆಯಿಂದ ತಂದು ಮಕ್ಳಿಗೆ ಕೊಡೋದಕ್ಕಿಂತ ಮನೆಯಲ್ಲೇ ನಾವು ದಿಢೀರಂತ ಇದನ್ನು ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ. ಮಕ್ಳಿಗೋಸ್ಕರ ಈವ್ನಿಂಗ್ ಸ್ನ್ಯಾಕ್ಸ್ನ ನೀವು ಮನೆಯಲ್ಲೇ ಮಾಡಿಕೊಡ್ಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಆನಿಯನ್ ಮಂಚೂರಿನ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.